ನಮಸ್ಕಾರ ರೀ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಬಬ್ಬ ಪ್ರವೀಣ. ಸೊ ನಾನು ಈಗ ಪ್ರೆಸೆಂಟ್ ಕಲಬುರಗಿ ಒಳಗೆ ಇರ್ತೀನಿ. ನಂದು ಯೂಟ್ಯೂಬ್ ಐ ಡಿ ಓಪನ್ ಮಾಡೀನಿ ರೀ ಬಬ್ಬ. ಇನ್ನೊಂದು ಏನಂತಂದ್ರೆ ನಂದು ಖಾಯಿಷ್ ಏನಂತಂದ್ರೆ ಪಬ್ಲಿಕ್ ಅಂದ್ರೆ ಆಲ್ ಓವರ್ ಕರ್ನಾಟಕ ಮಂದಿ ಆಯಿತು, ಆಲ್ ಓವರ್ ಎಲ್ಲರಿಗೆ ನಂಗೆ ಎಂಟರ್ಟೈನ್ ಮಾಡ್ಬೇಕಂತದ. ನಾನು ನಮ್ಮ ಮನೆಯಾಗ ಮಾತಾಡೋದಂದ್ರೆ ಮರಾಠಿ ಲ್ಯಾಂಗ್ವೇಜ್ ಮಾತಾಡ್ತೀವಿ ನಾವು. ನಮ್ಮ ಮರಾಠಿ ಅಂದ್ರೆ ಮೈ ಮದರ್ ಟಂಗ್ ಈಸ್ ಮರಾಠಿ. ಓಕೆ, ಸೊ ನಾ ಈಗ ಕನ್ನಡ ನನಗೆ ವ್ಲಾಗ್ ಮಾಡೋದು ರೀಸನ್ ಏನಂತಂದ್ರೆ, ಈಗ ಹೆಂಗಂದ್ರೆ ನನಗೆ ಕನ್ನಡ ಇಷ್ಟ, ಮಾತಾಡ್ಬೇಕಂದ್ರೆ ಇಷ್ಟ. ಹಿಂಗೆ ಹಾಡ ಆಯಿತು ಅಂದ್ರೆ ಜನರ ಸಂಗಡ ಮಾತಾಡ್ಬೇಕಂದ್ರೆ ಕನ್ನಡ ಭಾಳ ಇಷ್ಟ. ಪ್ರೀತಿಯ ಕನ್ನಡ ಅನ್ಬೋದು ನೀವು ಅನ್ಬೋದು. ಸೊ ಇನ್ನೊಂದು ಏನಂತಂದ್ರೆ ನನಗೆ ಮಾತಾಡೋ ಟೈಮಿಗೆ ಸ್ವಲ್ಪ ಮಿಸ್ಟೇಕ್ನೂ ಆಗ್ಬೋದು ನೋಡ್ರಿ. ಫಸ್ಟ್ ಆಫ್ ಆಲ್ ನಾ ಅದು ಹೇಳ್ಬೇಕಂತ ನಿಮ್ಗೆ ಮಿಸ್ಟೇಕ್ ಆಗ್ತವ. ಸೊ ನೀವು ಅದು ಒಂದು ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ. ನನಗೆ ಏನರ ತಪ್ಪಾಯ್ತಂದ್ರೆ ನಾನು ಫಸ್ಟ್ ಆಫ್ ಆಲ್ ನಿಮಗೆ ಹೀಗೆ ಸಾರಿ ಕೇಳತ್ತೀನಿ. ಮುಂದೆ ಏನರ ನನಗೆ ಮಾತಾಡೋ ಮಿಸ್ಟೇಕ್ ಯಾರಿಗೂ ನಂಗೆ ದುಃಖಿಸ್ಬೇಕಂತ, ಯಾರಿಗೆ ತ್ರಾಸ ಕೊಡ್ಬೇಕಂತಿಲ್ಲ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ, ಅಷ್ಟೇ ನಂದು ವಿನಂತಿ. ಎಂಟರ್ಟೈನ್ ಮಾಡ್ತೀನಿ ನಾನು ಭಾಳ, ನೀವು ಅರ್ಥ ಮಾಡ್ಕೊಂಬಲ್ಲ ಅಷ್ಟು ಎಂಟರ್ಟೈನ್ ಮಾಡ್ತೀನಿ. ಫಸ್ಟ್ ಬ್ಲಾಗ್ ಅದ, ಸ್ವಲ್ಪ ನರ್ವಸ್ನೇ ಇದ್ದೀನಿ, ಕಾಣತ್ತಿರ್ಬೋದು ನಿಮಗೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಅಷ್ಟೇ. ಇನ್ನೊಂದು ಏನಂತಂದ್ರೆ ನನ್ನ ಫಸ್ಟ್ ವ್ಲಾಗ್ ಏನದಲ್ಲ, ನಿಂಗೆ ಬೇರೆ ಟೂರ್ ಏನಿಲ್ಲ. ನನಗೆ ಫಸ್ಟ್ ವ್ಲಾಗ್ ದೇವ್ರಲಿಂತ ಸ್ಟಾರ್ಟ್ ಮಾಡೋದು. ನಮ್ಮ ಗುಡಿ ಹೋಗಬೇಕು. ಕಲಬುರ್ಗಿದಾಗ ಫೇಮಸ್ ಅಂತಂದ್ರೆ ನಮ್ಮ ಶ್ರೀ ಶರಣ ಬಸವೇಶ್ವರ ಟೆಂಪಲ್ ಅಂತ. ನಾವು ಕಲಬುರ್ಗಿ ಮಂದಿ ಅದಕ್ಕೆ ಅಪ್ಪ ಟೆಂಪಲ್ ಅಂತ ಅಂತೀವಿ. ಸೊ ಈಗ ಸ್ಟಾರ್ಟಿಂಗ್ ಇಲ್ಲಿಂದ ಮನೆ ಬಿಡ್ತೀನಿ. ನಮ್ಮ ಶರಾ ಬಜಾರ್ದಾಗ ಮನೆ ಅದ. ಸೊ ನಿಮ್ಗೆ ಗಣೇಶ್ ಮಂದಿರ ತೋರಿಸ್ತೀನಿ. ಆಮ್ಯಾಗ ಒಂದು ನಮ್ಮ ಹನುಮಾನ್ ಟೆಂಪಲ್ ಅಂತ ಐತಿ ಮುಂದೆ ಮಾರ್ಕೆಟ್, ಸ್ವಲ್ಪ ಗಣೇಶ್ ಮಂದಿರ ಸ್ವಲ್ಪ ನಿಯರೇ ಅಲ್ಲಿಂದ ಆಗೋಣ. ಮತ್ತು ಮುಂದೆ ನಿಮಗೆ ಇದು ತೋರಿಸ್ತೀನಿ, ನಮ್ಮ ಶರಣ ಬಸವೇಶ್ವರ ಟೆಂಪಲ್. ಸೊ ವ್ಲಾಗ್ನ ಕಂಟಿನ್ಯೂ ಇರ್ರಿ. ನಿಮ್ಮ ಪ್ರವೀಣ್ನ ಬಬ್ಬ ಸಪೋರ್ಟ್ ಮಾಡಿರಿ. ನಾನು ನಿಮಗೆ ಭಾಳ ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ನೀವು ಬಿಲೀವ್ ಮಾಡಲ್ಲ ಅಷ್ಟು ಎಂಟರ್ಟೈನ್ಮೆಂಟ್ ಮಾಡ್ತೀನಿ. ಸೊ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾ ಈಗ ನಡೆದೀನಿ. ಈಗ ಆ್ಯಕ್ಚುಲಿ ಇದು ಮಾರ್ಕೆಟ್ನಾಗ ಇದ್ದೀನಿ, ಶರಾಬ್ ಬಜಾರ್ ಅಂತ. ಸೊ ಇದು ನಾ ಈಗ ಜಸ್ಟ್ ರೀಚ್ ಆಗೀನಿ. ಕಡೆ ಅಂತಂದ್ರೆ ಇದು ಶರಾಬ್ ಬಜಾರ್ ಗಣೇಶ್ ಮಂದಿರ ರೀ ಒಬ್ಬ. ಸೊ ದೇವ್ರ ಗುಡಿಲಿಂತ ನಾನು ವ್ಲಾಗ್ ವಿಡಿಯೋ ಸ್ಟಾರ್ಟ್ ಮಾಡಬೇಕಂತ ನಾನು ನಿಮಗೆ ಹೇಳಿದಲ್ಲ, ಅದೇ. ಸೊ ದರ್ಶನ್ ಸಲುವಾಗಿ ಬಂದಿದ್ದ. ಸೊ ಇದು ಗಣೇಶ್ ಮಂದಿರ ರೀ. ಸೊ ಇದು ಮತ್ತೆ ಮುಂದೆ ಬಂದೀನಿ ಮಾರ್ಕೆಟ್ನಾಗ. ಇದು ಹನುಮಾನ್ ಟೆಂಪಲ್ ಅಂತ ರೀ. ಇದು ಒಬ್ಬ ಒಂದು ಮಾತು ಅಂತಂದ್ರೆ, ಈಗ ಸದ್ಯಕ್ಕೆ ಮಾರ್ನಿಂಗ್ 8 o'clock ಆಲತ್ತಂತ್ರಿ. ಈ ಟೈಮಿಗೆ ನಿಮಗೆ ಇದು ಮಾರ್ಕೆಟ್ ಈಗ ಖಾಲಿ ಕಾಣತ್ತೆ ರೀ. ಅಗರ್ಸ ಇದೇ ನೀವು ಇನ್ನೂ ಒಂದು 2 ಗಂಟೆ ಬಿಟ್ಟು ಬಂದಿರೋ ಫುಲ್ ರಶ್ ಇರ್ತಾರೆ ರೀ. ಗುಲ್ಬರ್ಗ ಸೂಪರ್ ಮಾರ್ಕೆಟ್ ಅಂತ ಹೂವು ಮಾರ್ಕೆಟ್ನು ಈ ಕಡೆ ಅದ ರೀ. ಸೊ ಇಲ್ಲಿ ಹೂವು ಹಾರ ಮಾರ್ತಾರೆ. ಮಾರ್ಕೆಟ್ ನಾವು ಹೋಗಿನ ಬ್ಯಾಕ್ ಸೈಡ್ ಶರಾಬ್ ಬಜಾರ್ ಅಂತ ಇತ್ತಲ್ಲ ರೀ, ಅಲ್ಲೇ ಹೂವು ಮಾರ್ಕೆಟ್. ಅದು ಮುಂಜಾನೆ 4-5 ಗಂಟೆಗೆ ಚಾಲು ಆಗ್ತದೆ. ಇನ್ನೊಂದು ಏನಂತಂದ್ರೆ, ಈಗ ಇದು ನಮ್ಮ ಮಾರ್ಕೆಟ್ ಮೇನ್ ಮೈಬಸ್ ಮಸ್ಜಿದ್ ಅಂತ, ಇದು ಗುಲ್ಬರ್ಗದು ಮೇನ್ ಮಾರ್ಕೆಟ್ ಒಳಗೆ. ಸೊ ನಾನು ನಡೆದೀನಿ ಈಗ ನಮ್ಮ ಶರಣ ಬಸವೇಶ್ವರ ಟೆಂಪಲ್ ಕಲಬುರ್ಗಿದು. ನಾವು ಕಲಬುರ್ಗಿ ಮಂದಿ ಆ್ಯಕ್ಚುಲಿ ಅಂತೀವಿ ಅಂತಂದ್ರೆ ಅಪ್ಪನ ಗುಡಿ. ಸೊ ನಾನು ನಡೆದೀನಿ ಈಗ ಅಪ್ಪನ ಗುಡಿಗೆ ದರ್ಶನ ಮಾಡಿ ಬರಮಿ. ಐ ಆಮ್ ಆ್ಯಕ್ಚುಲಿ ಫುಲ್ ಎಕ್ಸೈಟೆಡ್ ನಿಮಗೆಲ್ಲರಿಗೆ ದರ್ಶನ ಮಾಡಿಸ್ಬೇಕಂತ. ನಾನು ದರ್ಶನ ಮಾಡೋದು ನನಗೂ ಭಾಳ ಆ್ಯಕ್ಚುಲಿ 10 days ಮೇಲೆ ಆಯಿತು ನಾವು ಹೋಗಿದ್ದಿಲ್ಲ. ಯಾಕಂದ್ರೆ ನಾನು ಟ್ರಿಪ್ ನಡೆದೀವಿ ಭಾಳ. ಹೈದರಾಬಾದ, ನಾಂದೇಡ, ಸೋಲಾಪುರ ಫಂಕ್ಷನ್ಸ್ ಇದ್ದವು. ಸೊ ದಟ್ಸ್ ವೈ ನಾ ಏನಂತಾರೆ ಗುಡಿ ಹೋಗೋದಾಗಿಲ್ಲ. ಸೊ ನಾನು ಯಾವಾಗ ಹೋಗ್ತಿರ್ತೀನಿ. ಇದು ನಮ್ಮ ಗುಲ್ಬರ್ಗ ಸಿಟಿ ಬಸ್ ಸ್ಟ್ಯಾಂಡ್ ಗುಲ್ಬರ್ಗದು. ಕಿಲ್ನೂ ಫುಲ್ ರಶ್ ಇರ್ತಾರೆ. ಈಗ ಮಾರ್ನಿಂಗ್ ಟೈಮ್ ಅದಲ್ಲ, ನಿಮಗೆ ಖಾಲಿ ಕಾಣುತ್ತದೆ. ಮಾರ್ನಿಂಗ್ ಟೈಮ್ನು ಒಂದು ಸಲ ನಿಮಗೆ ವೀಡಿಯೋ ತೆಗಿತೀನಿ, ತೋರಿಸ್ತೀನಿ ಈ ಕಡಿನ ವ್ಯೂ. ನಿಮಗೆ ಎಷ್ಟು ಇಂಟ್ರೆಸ್ಟೆಡ್ ಇದ್ದರೆ ನೀವು ಹೇಳ್ರಿ,
ನಾ ಬರೋಬ್ಬರ ತೆಗಿತೀನಿ, ನೀವು ಕಮೆಂಟ್ನಾಗ ಹೇಳ್ರಿ ನಾವು ಮಾರ್ಕೆಟ್ ಲೊಕೇಶನ್. ಇದು ನೋಡ್ರಿ ಪಾಪ ರೈಟ್ ಸೈಡಿಗೆ ನಿಮಗೇನು ತೋರಿಸಿನಲ್ಲ, ಇದು ಏನಂತಂದ್ರೆ ಗುಲ್ಬರ್ಗದು ಫೋರ್ಟ್ ಕಿಲಾ ಅದ ರೀ. ಇದು ಕಿಲಾ ರೂಟ್ ಅದ ರೀ ಇದು. ಈಗ ಇಲ್ಲಿ ಸ್ಟೇಟ್ ಹೋದ್ರೆ ನಮ್ಮ ಅಪ್ಪನ ಗುಡಿನೇ ಬರ್ತದೆ. ಭಾಳ ದೊಡ್ಡದ ರೀ ಕಿಲಾ. ನೀವು ಯಾವಾಗೂ ಬಂದ್ರೆ ಗುಲ್ಬರ್ಗ ಕಂಪಲ್ಸರಿ ವಿಸಿಟ್ ಮಾಡಿರಿ. ಭಾಳ ಚಲೋ ಅದ ಲೊಕೇಶನ್ಸ್ ಮ್ಯಾಲೆ. ಫೋಟೋಸ್ ಸೆಲೆಕ್ನು ವೀಡಿಯೋ ಸೆಲೆಕ್ನು ಭಾಳ ಚಲೋ ಅದ. ನೀವು ಒಂದ್ಸಲ ಟ್ರೈ ಮಾಡಿರಿ. ಅಗರ್ಸೆ ಗುಲ್ಬರ್ಗ ಬಂದಿರಿಲ್ಲ ಒಂದ್ಸಲ ಹೋಗ್ಬರ್ರಿ. ಸೊ ಇದು ಲೆಫ್ಟ್ ಸೈಡಿಗೆ ಏನಂತಂದ್ರೆ ಇದು ಅಪ್ಪನ ಕೆರೆ ಅಂತ. ಇಲ್ಲಿ ಸ್ವಲ್ಪ ಮುಂದೆ ಹೋಗೋಣ ಮತ್ತು ಅಪ್ಪ ಗಾರ್ಡನ್ ಅಂತ ಬರ್ತದೆ ರೀ. ಅಲ್ಲಿ ಸಂಜೆ ಕಡೆಗೆ ಅಂದ್ರೆ ನಾರ್ಮಲಿ ನಾವು ಬರ್ತೀವಲ್ಲ ಟೈಮ್ ಪಾಸ್ ಫ್ಯಾಮ್ಲಿ ಸಂಗಟ ಟೈಮ್ ಸ್ಪೆಂಡ್ ಮಾಡ್ಬೇಕಂತ ಮಾಡ್ಬೋದು. ಇಲ್ಲಿ ನೋಡ್ರಿ ನಮ್ಮ ಗಣಪತಿ ವಿಸರ್ಜನೆ ಈ ಕಡೆ ಮಾಡ್ತಾರೆ ಗುಲ್ಬರ್ಗ ಮಂದಿ ಎಲ್ಲ ಆಲ್ಮೋಸ್ಟ್. ನಾನು ಆ್ಯಕ್ಚುಲಿ ಈಗ ಸೋ ಎಕ್ಸೈಟೆಡ. ಎದಕ್ಕೆ ಅಂತ ಹೇಳಿ ಅಂದ್ರೆ ಶರಣಗುಡಿ ನಮ್ಮ ಶರಣ ಬಸವೇಶ್ವರ ಟೆಂಪಲ್ ಸನಿಯಾಗ ಬಂತು. ಇದು ನೋಡ್ರಿ, ನಾನು ನಿಮಗೆ ಗಾರ್ಡನ್ ಹೇಳಿನಲ್ಲ ಲೆಫ್ಟ್ ಸೈಡಿಂದು, ಇದೇ ಅದು ನಮ್ಮ ಅಪ್ಪ ಗಾರ್ಡನ್ ಅಂತ. ಸೊ ನೀವೆಲ್ಲ ಪಬ್ಬದವರು ಆಲ್ರೆಡಿ ಆ್ಯಕ್ಚುಲಿ ಎಕ್ಸೈಟೆಡ್ ಇದ್ದಿರ್ಬೋದು. ನಾನು ಫುಲ್ ಎಕ್ಸೈಟೆಡ್ ಇದ್ದೀನಿ. ಗುಡಿ ಮುಟ್ಟಬೇಕು, ದರ್ಶನ ನಾನು ತೊಗೋಬೇಕು, ನಿಮಗೂ ದೇವ್ರಿಗೆ ದರ್ಶನ ಮಾಡಿಸ್ಬೇಕಂತ. ಬಪ್ಪ ಇನ್ನೊಂದು ನಿಮಗೆ ಹೇಳ್ಬೇಕಂತಂದ್ರೆ ಇದು ನೋಡ್ರಿ ಗಾರ್ಡನ್, ಪಬ್ಲಿಕ್ ಗಾರ್ಡನ್ ಅಂತ. ಸರಿ, ಪಬ್ಲಿಕ್ ಗಾರ್ಡನ್ ಹೇಳ್ತೀನಿ, ನಮ್ಮ ಅಪ್ಪ ಗಾರ್ಡನ್. ಬಬ್ಬ ಇನ್ನೊಂದು ಹೇಳ್ಬೇಕಂತಂದ್ರೆ ನೋಡ್ರಿ, ನಂಗೆ ಸ್ವಲ್ಪ ಕನ್ನಡ ಮಾತಾಡೋದು ಬರ್ತದ, ಚಲೋ ಮಾತಾಡ್ತೀನಿ ಇಲ್ಲಂತಿಲ್ಲ. ಇನ್ನೊಂದು ನಂಗೆ ಸ್ವಲ್ಪ ಮಿಸ್ಟೇಕ್ಸ್ನು ಮಾತಾಡೋ ಟೈಮಿಗೆ ಸ್ವಲ್ಪ ಮಿಸ್ಟೇಕ್ ಆಗ್ತಾವ. ಸೊ ನೀವು ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ತಪ್ಪಾದರೂ ನಾ ಹೀಗೆ ಸಾರಿ ಕೇಳತ್ತೀನಿ. ನಾ ಯಾರನ್ನೂ ಮನಸ್ಸು ದುಃಖಿಸ್ಬೇಕು, ಯಾರಿಗೂ ತ್ರಾಸು ಮಾಡ್ಬೇಕಂತ ಏನೂ ಮಾತಾಡಲ್ಲ. ಎಲ್ಲರಿಗೆ ನಾ ಹ್ಯಾಪಿ ಮಾಡಬೇಕು, ಎಂಟರ್ಟೈನ್ ಮಾಡ್ಬೇಕಂತೆ ನಾ ಸ್ಟಾರ್ಟ್ ಮಾಡೀನಿ ರೀ ವ್ಲಾಗ್ಸ್ ಇವೆಲ್ಲ. ಸೊ ಈಗ ನಾ ಆಲ್ಮೋಸ್ಟ್ ಬಂದೀನಿ, ಗುಡಿ ಸನಿನೇ ಇದ್ದೀನಿ ನೋಡ್ರಿ. ಸೊ ಬಬ್ಬ ಇದು ಗುಡಿದು ಮೇನ್ ಎಂಟ್ರೆನ್ಸ್ ಅದ ರೀ. ಇಲ್ಲಿಂದು ಮೇನ್ ಎಂಟ್ರಿ ಶರಣ ಬಸವೇಶ್ವರ ಟೆಂಪಲ್ ಎಂಟ್ರಿ. ಇದು ಗುಡಿ ಎಂಟ್ರ್ ಆಗೋಣ ರೈಟ್ ಸೈಡಿಗೆ ಇವೆಲ್ಲ ಶಾಪ್ಸ್ ಅವ ರೀ. ಇಲ್ಲಿಂದು ನೀವು ದೇವ್ರ ಪೂಜೆ ಸಾಮಾನು, ಹಾರ, ಅಗರಬತ್ತಿ, ಊದಿನ ಕಡ್ಡಿ ಅಂದ್ರೆ ಏನು ಭೀ ಪೂಜೆ ಸಾಮಾನು ಇರ್ತಾವಲ್ಲ ಅವೆಲ್ಲ ತೊಗೊಂಡು ಹೋಗ್ಬೋದು. ಸ್ಕೂಲ್ ಹುಡುಗರು ಬಂದವ, ಅದಕ್ಕೆ ಲೈನ್ ಅದ ರೀ ಭಾಳ. ಸೊ ನಾವು ಲೈನ್ನಾಗ ನಿಂತೇವೆ, ನಾನು ನಮ್ಮ ತಂಗಿ. ಈಗ ನಾವು ವಿಡಿಯೋ ಶೂಟ್ ಮಾಡ್ಲತ್ತೀನಿ. ಸೊ ಪೂಜಾರಿದವ್ರು ಸ್ವಾಮಿಗಳು ಪೂಜೆಗೆ ವಿಡಿಯೋ ತೆಗಿಲಕ್ಕೆ ಇಡ್ತಾರೋ ಬಿಲ್ಲ. ಈಗ ನಾ ಗುಡಿಗೆ ಪ್ರದಕ್ಷಿಣೆ ಹಾಕ್ಲತ್ತೀನಿ. ಇನ್ನೊಂದ್ರಿ ಬಬ್ಬ, ಇಲ್ಲಿ ಡೈಲಿ ಹೆಂಗಂತಂದ್ರೆ ಪ್ರಸಾದ ಇರ್ತದೆ. ಕನ್ನಡದಾಗ ಇದಕ್ಕೆ ಬಹುತೇಕ ದಾಸೋ ಅಂತಂತಾರತ್ತ. ಸೊ ಇಲ್ಲಿ ನಿಮಗೆ ಅಂದ್ರೆ ಡೈಲಿ ಒಂದು ದಿನನೂ ಸ್ಕಿಪ್ ಇರಲ್ಲ, ಡೈಲಿ ಪ್ರಸಾದ ಸಿಗುತ್ತದೆ ಇಲ್ಲಿ.
ಬಬ್ಬಾ ಇವತ್ತು ಈಗ ನಂದು ಈ ಬ್ಲಾಗ್ದು ಎಂಡ್ ಮಾಡ್ಲತ್ತೀನಿ. ಮತ್ತು ಏನಂತಂದ್ರೆ ಸೊ ನೀವು ಹಿಂಗೆ ನಂಗೆ ಸಪೋರ್ಟ್ ಮಾಡಿರಿ, ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಲವ್ ಯು ಕರ್ನಾಟಕ. ಬಾಯ್.